ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ವಿಶ್ವಾಸಿಸ್ತೇನೆ. ಇವತ್ತೊಂದು ಸ್ಪೆಷಲ್ ಡೇ ಅಲ್ವಾ, ಹಾಗಾಗಿ ಒಂದು ಸ್ಪೆಷಲ್ ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರಬೇಕು ಅನ್ನೋದಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೇನೆ. ಏನು ಸ್ಪೆಷಲ್ಲು? ಆ್ಯಶ್ ವೆಡ್ನೆಸ್ಡೇ, ಬೂದಿ ಬುಧವಾರ ಅಲ್ವಾ. ಸೊ ವಿಶೇಷವಾಗಿ ನನಗೆ ಹಲವಾರು ವೀಡಿಯೋಗಳು ಮಾಡಬೇಕು ಅನ್ನೋ ಆಸೆ ಇದೆ. ಆದರೆ ವಿಶೇಷವಾಗಿ ಬೂದಿ ಬುಧವಾರದೊತ್ತು ಏನೇ ಆದರೂ ಒಂದು ವೀಡಿಯೋ ಮಾಡಲೇಬೇಕು ಅನ್ನುವಂತಹ ಒಂದು ಏನು ಹೇಳೋದು, ಒಂದು ಪ್ರೇರೇಪಣೆ ಹೆಚ್ಚಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಸಂದೇಶಗಳು ಮತ್ತು ಸ್ಟೇಟಸ್ಗಳು ಇದನ್ನೆಲ್ಲ ನೋಡಬೇಕಾದ್ರೆ ನನಗೆ ಬಹಳ ಒಂದು ವೀಡಿಯೋ ಮಾಡಬೇಕು ಅನ್ನೋ ಒಂದು ಪ್ರೇರೇಪಣೆ ಹೆಚ್ಚಾಗ್ತದೆ. ಯಾಕೆ ಅಂದರೆ ಏನಪ್ಪ ಆ್ಯಶ್ ವೆಡ್ನೆಸ್ಡೇ ಅಂತ ಹೇಳಿದ್ರೆ, ಆ್ಯಶ್ ಅಂತ ಹೇಳಿದ್ರೆ ಬೂದಿ ಅಲ್ವಾ. ಮನುಷ್ಯ ನೀನೇ ಅಲ್ಲ, ಬರೀ ಬೂದಿ, ನೀನು ತಿರ್ಗಾ ಮಣ್ಣಿಗೆ ಹೋಗ್ಬಿಡ್ತೀಯ. ಹಾಗಾಗಿ ನೀನೇನು ಮಾಡಬೇಕು, ತಾಳ್ಮೆಯಿಂದ ನಡೆದುಕೊಳ್ಬೇಕು ಅಂತ ಒಂದು ಸಂದೇಶ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳಬೇಕಾದ್ರೆ ಮನುಷ್ಯ ಬೂದಿ ಅಂದರೆ ನೀನು ಪಾಪಿ, ಹಾಗಾಗಿ ನಿನಗೊಬ್ಬ ರಕ್ಷಕನು ಬೇಕಾಗಿದ್ದಾನೆ. ಸೊ ಈ 40 ದಿವಸಗಳು ಮೋಸ್ಟಾಗಿ ಏನಂತ ಹೇಳ್ತೇವೆ, ನಾನು ಪಾಪಿ, ನನ್ನನ್ನು ಕರುಣಿಸು, ನನ್ನ ಕ್ಷಮಿಸು, ಈ ರೀತಿಯಾದಂಥ ಕೂಗಿರ್ತದೆ. ಆದರೆ ಹೊಸ ಒಡಂಬಡಿಕೆಯ ಸತ್ಯ ಬೇರೆ. ನಾವು ಮಣ್ಣೋ ಧೂಳೋ ಅಲ್ಲ, ಬದಲಾಗಿ ದೈವರ ಸ್ವರೂಪ. ನಮ್ಮ ಆರ್ಮವನ್ನು ತಿಳ್ಕೊಳ್ಬೇಕಾದ್ರೆ ಆದಿಕಾಂಡಕ್ಕಲ್ಲ, ಬದಲಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯವನ್ನು ನೀವು ಓದಬೇಕು. ಅಲ್ಲಿ ಏನು ಅಂತ ಬರೆದಿದೆ ಅಂದರೆ, ಪ್ರಪಂಚ ಸೃಷ್ಟಿಯಾಗುವುದಕ್ಕಿಂತ ಮುಂಚೆ ತಂದೆ ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಆರಿಸಿಕೊಂಡನು ಎಂಬುದಾಗಿದೆ. ಅದರ ಅರ್ಥ, ಇಡೀ ಪ್ರಪಂಚ ಸೃಷ್ಟಿಯಾಗುವುದಕ್ಕಿಂತ ಮುಂಚೆ ನಾವು ತಂದೆ ದೇವರ ಮನಸ್ಸಿನಲ್ಲಿದ್ದೆವು, ನಮ್ಮನ್ನು ಕ್ರಿಸ್ತ ಯೇಸುವಿನ ಮೂಲಕ ನಮ್ಮನ್ನು ಆರಿಸಿಕೊಂಡನು ಎಂಬುದಾಗಿ ಅದರ ಅರ್ಥ. ವಾವ್! ಎಲ್ಲವೂ ಸೃಷ್ಟಿಯಾಗುವುದಕ್ಕಿಂತ ಮುಂಚೆ, ಮನುಷ್ಯ ಪಾಪ ಮಾಡುವುದಕ್ಕಿಂತ ಮುಂಚೆ, ಮನುಷ್ಯನ ಪಾಪದಲ್ಲಿ ಬೀಳುವುದಕ್ಕಿಂತ ಮುಂಚೆಯೇ ಆತನು ಮನುಷ್ಯನನ್ನು ಕ್ರಿಸ್ತನಲ್ಲಿ ಆತನು ಆರಿಸಿಕೊಂಡಿದ್ದನು ಎಂಬುದಾಗಿ ಪೌಲನು ಎಫೆಸದವರಿಗೆ ಬರೀಬೇಕಾದ್ರೆ ಆತನು ಈ ರೀತಿಯಾಗಿ ಬರೀತಾನೆ. ಎಂಥ ಸಂತೋಷವಾದಂಥ ಸುದ್ದಿ ಅಲ್ಲ. ಆದರೆ ಈಗಿನ ಸುದ್ದಿ ಏನಿದೆ, ನೀನು ಬರೀ ಮಣ್ಣು ಧೂಳು ಅಂತ ಇದೆ ಅಲ್ಲ. ನೋಡಿ, ದೇವರು ಸೃಷ್ಟಿ ಮಾಡಬೇಕಾದ್ರೆ ಎಲ್ಲವುಗಳನ್ನು ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದ್ರು. ಎಲ್ಲವುಗಳನ್ನು ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದ್ರು. ಆತನು ಜೀವ ಜಂತುಗಳನ್ನು ಸೃಷ್ಟಿ ಮಾಡಬೇಕಾದ್ರೆ ಸಕಲವು ಜಾತಿಯ ಪ್ರಕಾರ ಸೃಷ್ಟಿಯಾಗಲಿ ಎಂಬುದಾಗಿ ಅದನ್ನು ನೋಡಿ ಮಾತನಾಡಿದನು. ಹಣ್ಣುಗಳು ಸೃಷ್ಟಿಯಾಗಿ ಮರಗಳನ್ನು ನೋಡಿ ಮಾತನಾಡಿದನು. ಸಮುದ್ರವನ್ನು ನೋಡಿ ಎಲ್ಲ ಜೀವಚಲಗಳು ಹುಟ್ಟಾಗಲಿ ಅದನ್ನು ನೋಡಿ ಮಾತಾಡಿದನು. ಆದರೆ ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ತಮ್ಮೊಳಗೆ ಮಾತಾಡಿದರೆ, ತಂದೆ ಮಗ ಪವಿತ್ರಾತ್ಮರು ಕೂಡಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ರೂಪಿಸೋಣ ಎಂಬುದಾಗಿ. ವಾವ್! ನೀವು ದೇವರ ಕನಸಾಗಿದ್ದೀರಾ, ದೇವರ ಮನಸ್ಸಾಗಿದ್ದೀರಾ, ದೇವರ ಉಸಿರಾಗಿದ್ದೀರಾ, ದೇವರ ದರ್ಶನವಾಗಿದ್ದೀರಾ. ಆತನು ನಿಮ್ಮನ್ನು ಮನಸ್ಸಿನಲ್ಲಿ ಇಟ್ಟು ಸಕಲವನ್ನು ಸೃಷ್ಟಿ ಮಾಡಿದ ನಂತರ ಆತನು ನಿಮ್ಮನ್ನು ಸೃಷ್ಟಿ ಮಾಡಿದನು. ಆತನು ಸೃಷ್ಟಿ ಮಾಡಬೇಕಾದ್ರೆ ಅವರು ಭೂಮಿಗೆ ಬಂದು ತಮ್ಮ ಕೈಗಳಿಂದ ಮಣ್ಣನ್ನು ತೆಗೆದು ಗೊಂಬೆಯನ್ನು ಮಾಡಿದ್ದು ಮಾತ್ರವಲ್ಲದೆ ತನ್ನ ಶ್ವಾಸವನ್ನು ನಮಗೆ ಊದಿದನು. ಅದರ ನಂತರ ನಾವು ಬದುಕುವ ಮನುಷ್ಯರಾದೆವು. ನಾವು ಉಸಿರಾಡುವಂಥ ಉಸಿರು ಆತನದ್ದೇ. ನಾವು ಮಣ್ಣಿನಿಂದ ಬಂದವರಲ್ಲ, ಬದಲಾಗಿ ತ್ರಯೇಕ ದೇವರ ಬಳಿಯಿಂದ ಬಂದಂಥವರು, ಪರಲೋಕದಿಂದ ಬಂದಂಥವರು. ನಮ್ಮ ಮೂಲ ಪರಲೋಕ. ನಾವು ನಶ್ವರಕ್ಕಲ್ಲ, ಬದಲಾಗಿ ನಿತ್ಯಕ್ಕೂ ಜೀವಿಸುವುದಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟವರು. ಮನುಷ್ಯ ನೀನು ಎಷ್ಟು ಮಾತ್ರ 60-70 ಅಲ್ಲ, ನಿತ್ಯಕ್ಕೂ ಜೀವಿಸುವುದಕ್ಕಾಗಿ ನಾವು ಸೃಷ್ಟಿ ಮಾಡಲ್ಪಟ್ಟವರು. ನಮ್ಮ ಆಯ್ಕೆ ಮೇರೆಗೆ ನಾವು ಮರಣವನ್ನು ಆಯ್ಕೆ ಮಾಡಿದಾಗಲೂ ಸಹ ತಂದೆಯನ್ನು ಅರಿದ ರೀತಿಯಲ್ಲಿ ಒಳ್ಳೆಯದು ಮತ್ತು ಕೆಟ್ಟದರ ಹರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಫಲವನ್ನು ತೆಗೆದುಕೊಂಡ ನಿಮಿತ್ತ ನಮಗೆ ಮರಣ ಬಂತು. ಆದರೆ ಆ ಸ್ಥಳದಲ್ಲಿ ಯೇಸು ಇಳಿದು ತಾನು ಮರಣವನ್ನು ಅನುಭವಿಸಿ, ಮರಣವನ್ನು ಜಯಿಸಿ ಆತನು ಪುನರುತ್ಥಾನವಾಗಿ ಪರಲೋಕಕ್ಕೆ ಏರಿ ಹೋದನು. ಆ ಯೇಸುವಿನ ದೇಹವನ್ನು ಕೊಳೆಯುವ ಅವಸ್ಥೆಗೆ ಬಿಡದಂಥ ತಂದೆ ನಿನ್ನ ದೇಹವನ್ನು ನನ್ನ ದೇಹವನ್ನು ಕೊಳೆಯುವ ಅವಸ್ಥೆಗೆ ಬಿಡುವುದಿಲ್ಲ. ನಾವು ನಿತ್ಯಕ್ಕೂ ಸೃಷ್ಟಿ ಮಾಡಲ್ಪಟ್ಟವರು, ನಿತ್ಯಕ್ಕೂ ಇರುವಂಥವರು. ಹಾಗಾಗಿ ನೀವು ಮಣ್ಣು ಧೂಳು ಅಲ್ಲ, ದೇವರ ಸ್ವರೂಪ. ನಿಮ್ಮ ಆಯುಷ್ಕಾಲ ಸ್ವಲ್ಪ ಮಾತ್ರ ಅಲ್ಲ, ನಿತ್ಯಕ್ಕೂ ಇರುವಂಥವರು. ಸೊ ಇನ್ನೊಂದು 4 ವಿಷಯ ಹೇಳ್ತಾರೆ. ಈ 40 ಡೇಸಲ್ಲಿ ಏನು ಮಾಡ್ತೀವಿ ಅಂದರೆ, ಫಾಸ್ಟಿಂಗ್, ಪ್ರೇಯಿಂಗ್ ಆ್ಯಂಡ್ ಗಿವಿಂಗ್ ಅಂತಾರೆ. ಇದು ಕ್ರಿಸ್ಟಿಯನ್ ಲೈಫ್ ಸ್ಟೈಲ್ ರೀ. 40 ದಿವಸಕ್ಕೆ ಸೀಮಿತವಾದದ್ದಲ್ಲ. ಉಪವಾಸ, ಪ್ರಾರ್ಥನೆ ಕೊಡುವಂಥದ್ದಲ್ಲ. ಅದು ಕ್ರೈಸ್ತ ಜೀವನ ಶೈಲಿ. ಇದು 3 ಅರ್ಥಗರ್ಭಿತವಾಗಿ ಮಾಡಬೇಕು. ನೋಡಿ, ಯಾತಕ್ಕಾಗಿ ಫಾಸ್ಟ್ ಮಾಡ್ತೇವೆ, ಫಾಸ್ಟ್ ಮಾಡಬೇಕಾದ್ರೆ ಏನು ಮಾಡ್ತೇವೆ, ಯಾತಕ್ಕಾಗಿ ಕೊಡ್ತೇವೆ, ಯಾರಿಗೆ ಕೊಡ್ತೇವೆ, ಯಾವ ರೀತಿಯಾಗಿ ಕೊಡ್ತೇವೆ ಅನ್ನೋದು. ಮತ್ತು ಉಪವಾಸ
ಪ್ರಾರ್ಥನೆ, ಇದು 3 ಸಹ ಅರ್ಥಗರ್ಭಿತವಾಗಿ ಮಾಡಬೇಕು. ಇನ್ನೊಂದು ಹೇಳ್ತಾರೆ ಮಾನಸಾಂತರ. ಮಾನಸಾಂತರವೂ ಸಹ 40 ದಿವಸಕ್ಕೆ ಸೀಮಿತವಾದದ್ದಲ್ಲ, ಅದು ಕ್ರೈಸ್ತ ಜೀವಿತದ ಜೀವನ ಶೈಲಿ. ಜಸ್ಟ್ ನೀವೇನೋ ಮಾಡ್ತಿದ್ದೀರಾ, ಸಡನ್ನಾಗಿ ದೇವರಿಗೆ ವಿರುದ್ಧವಾಗಿ ಮಾಡ್ತಿದ್ದೇನೆ ಅನ್ನುವಂತಹ ಮನವರಿಕೆ ಪವಿತ್ರಾತ್ಮನ ಕೊಟ್ಟಾಗ ನೀವು ಮನಸ್ಸನ್ನು ತಿರುಗಿಸಿ ದೇವರ ಕಡೆಗೆ ಬರ್ತಿರಲ್ಲ, ಅದೇ ಮನಸ್ಸಾಂತರ. ಅದು ಪ್ರತಿ ದಿವಸ ನಡೆಯುವಂಥ ಕಾರ್ಯ, ಅದಕ್ಕೆ 40 ದಿವಸ ಬೇಕಾಗಿಲ್ಲ. 6 ದಿವಸಗಳ ಹಿಂದೆ ಒಂದು ಡಿಸ್ಕಷನ್ ನಡೀತು, ಲೆಂಟ್ ಅನ್ನೋದು ಸರಿನಾ ತಪ್ಪಾ ಅಂತ, ಒಂದು ವಾಟ್ಸಪ್ ಗ್ರೂಪಲ್ಲಿ. ಆಗ ಒಂದು ಸಹೋದರರು ಮೆಸೇಜ್ ಮಾಡಿದ್ರು, ಇದು ಯಾರಿಂದ ಬಂದಿದ್ದು ಗೊತ್ತಾ, 14 ವರ್ಷ ವೇದ ಪಾರಾಯಣ ಮಾಡಿ ಗುರುವಾಗಿ ಕಥೋಲಿಕ ಸಭೆಗಳಲ್ಲಿ ಸೇವೆ ಸಲ್ಲಿಸುವಂತಹ ಅವರ ಬಳಿಯಿಂದ ಬಂದದ್ದು ಎಂಬುದಾಗಿ ಹೇಳಿದರು. ಆದರೆ ನೀವು ಅರ್ಥ ಮಾಡ್ಕೊಬೇಕು, ಪ್ರೊಟೆಸ್ಟೆಂಟ್ ಯಾವ ರೀತಿಯಾಗಿ ಹುಟ್ಟಿದುಕೊಳ್ತು ಅಂತ. ಕಥೋಲಿಕರೇ, ನೀವು ಸತ್ಯವೇದದಲ್ಲಿ ಇಲ್ಲದಿರುವ ಅನೇಕ ವಿಷಯಗಳನ್ನು ತೆಗೆದು ಪಾಲಿಸ್ತಿದ್ದೀರಾ, ಅಪೋಸ್ತಲರ ಒಂದು ಬೋಧನೆಯಲ್ಲಿ ಇಲ್ಲದಂಥ ವಿಷಯಗಳನ್ನು ಪಾಲಿಸ್ತಿದ್ದೀರಾ, ಅದರ ವಿರುದ್ಧವಾಗಿ ನಾನು ಪ್ರೊಟೆಸ್ಟ್ ಮಾಡ್ತೇನೆ ಎಂಬುದಾಗಿ ಹೇಳಿ ಮಾರ್ಟಿನ್ ಲೂಥರ್ ಎದ್ದು ನಿಂತರು. ಆ ನಿಮಿತ್ತ ಅವರು ಸಭೆಯಿಂದ ಹೊರಗೆ ಹಾಕಲ್ಪಟ್ಟ ಕಾರಣ ಆ ಪ್ರೊಟೆಸ್ಟೆಂಟ್ ಮೂವ್ಮೆಂಟ್, ಆ ಪ್ರೊಟೆಸ್ಟೆಂಟ್ ಸಭೆಯಾಗಿ ಪರಿವರ್ತನೆ ಆಯಿತು. ಆದರೆ ಇವತ್ತು ಅವರು ಕೊಟ್ಟಿದ್ದು ಎಂಬುದಾಗಿ ಹೇಳಿ ಅದನ್ನು ಪಾಲಿಸ್ತಿದ್ದೇವೆ. ಆದರೆ ಒಂದು ವಿಶೇಷವಾದದ್ದು, ಕಥೋಲಿಕ ಸಭೆಯಲ್ಲಿ ಪ್ರತಿ ಆರಾಧನೆಯಲ್ಲೂ ವಾಕ್ಯ ಪ್ರಸಂಗಿಸ್ತಾರೋ ಇಲ್ವೋ ಕರ್ತನ ಮೇಜಲ್ ಪಾಲನ್ನು ತೆಗೆದುಕೊಳ್ತಾರೆ. ಆದರೆ ಆ ವಿಷಯ ನಮ್ಮ ಪ್ರೊಟೆಸ್ಟೆಂಟ್ ಸಭೆಗಳಲ್ಲಿ ಇಲ್ಲ. ಯಾವುದನ್ನು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಂಡಿಲ್ಲ, ಯಾವುದನ್ನು ತೆಗೆದುಕೊಳ್ಬಾರ್ದು ಅದನ್ನು ತೆಗೆದುಕೊಂಡಿದ್ದೇವೆ. ಏನನ್ನು ಎಂಫಸೈಸ್ ಮಾಡ್ತಾರೆ 40 ಡೇಸಲ್ಲಿ ಅಂತ ಹೇಳಿದ್ರೆ, ನಮ್ಮ ಕ್ರಿಯೆಗಳ ಮೂಲಕ ನಾವು ನೀತಿವಂತರಾಗಲು ನಮ್ಮನ್ನು ಎಂಫಸೈಸ್ ಮಾಡ್ತಾರೆ. ಆದರೆ ನಮ್ಮ ಕ್ರಿಯೆಗಳಿಂದ ನಾವು ನೀತಿವಂತರಾಗುವುದಾದರೆ ಕ್ರಿಸ್ತನು ಸತ್ತದ್ದು ನಿರಾರ್ಥಕ ಎಂಬುದಾಗಿ ಪೌಲನು ಗಲಾತ್ಯದವರಿಗೆ ಬರೀಬೇಕಾದ್ರೆ ಆತನು ಬರೀತಾನೆ. ನಾವು ಕ್ರಿಯೆಗಳಿಂದಲ್ಲ, ಕ್ರಿಸ್ತನ ನಂಬಿಗಸ್ತಿಕೆಯಿಂದಲೇ ನಾವು ರಕ್ಷಣೆಯನ್ನು ಹೊಂದಿದ್ದೇವೆ, ನೀತಿವಂತರಾಗಿದ್ದೇವೆ. ಇಂದು ನಾವು ಅರಿಕೆ ಮಾಡಬೇಕಾದ್ದು, ನಾನು ಪಾಪಿ ಅಲ್ಲ, ನಾವು ಅರಿಕೆ ಮಾಡಬೇಕಾದದ್ದು ಕ್ರಿಸ್ತನ ರಕ್ತದಿಂದ ನಾನು ನೀತಿವಂತನಾಗಿದ್ದೇನೆ. ನನ್ನ ಪಾಪದ ನಿಮಿತ್ತ ನಾನು ಕ್ರಿಸ್ತನ ಬಿಟ್ಟು, ತಂದೆಯನ್ನು ಬಿಟ್ಟು ದೂರ ಹೋಗಿದ್ದಾಗಲೂ ಸಹ ಕ್ರಿಸ್ತನು ಬಂದು ತನ್ನ ರಕ್ತದ ಮೂಲಕ ನಮ್ಮನ್ನು ಯಥಾಸ್ಥಾನಪಡಿಸಿಕೊಂಡು ತಂದೆಯೊಂದಿಗೆ ಪವಿತ್ರಾತ್ಮನೊಂದಿಗೆ ಅವರನ್ನು ಅನುಭವಿಸಿ ಜೀವಿಸುವಂಥ ಜೀವವನ್ನು ನನಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ಎಂದು ಹೇಳಿ ಅರಿಕೆ ಮಾಡಿ ಸಂತೋಷದಿಂದ ದೇವರನ್ನು ಸ್ತುತಿಸಬೇಕಾದಂತಹ ಒಂದು ಸಮಯ. ಅರ್ಥ ಮಾಡ್ಕೊಳ್ಳಿ, ತಂದೆ, ಮಗ, ಪವಿತ್ರಾತ್ಮರ ಕನಸು, ಹೃದಯ, ಮನಸ್ಸು ನೀವಾಗಿದ್ದೀರಾ. ನೀವು ಸಾಧಾರಣವಾದಂಥ ವ್ಯಕ್ತಿಯಲ್ಲ, ಪರಲೋಕದಿಂದ ಬಂದಂಥವರು, ನಿತ್ಯಕ್ಕೆ ಇರುವಂಥವರು, ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟವರು. ನೀವು ಪಾಪಿಗಳಲ್ಲ, ಕಾರಣ ಕ್ರಿಸ್ತನು ಎಲ್ಲವನ್ನು ಮಾಡಿ ತೀರಿಸಿದಾಯಿತು. ಕ್ರಿಸ್ತನ ರಕ್ತದ ಮೂಲಕ ನೀವು ನೀತಿವಂತರಾಗಿದ್ದೀರಾ. ಪಾಪವೇ ಅರಿಯದಂತಹ ಕ್ರಿಸ್ತನು ಪಾಪವಾದನು, ನಾವು ನೀತಿವಂತರಾಗಬೇಕೆಂಬುದಕ್ಕಾಗಿ. ಈಗ ಒಬ್ಬನು ಕ್ರಿಸ್ತನಲ್ಲಿರುವುದಾದರೆ ಆತನ ನೂತನ ಸೃಷ್ಟಿ, ಹಳೆದೆಲ್ಲವೂ ಕಳೆಯಿತು, ಎಲ್ಲ ಹೊಸದಾಯಿತು ಅಂತ. ವರ್ಷ ಅಲ್ಲ ರೀ ದೇವ್ರ ಕಡೆಗೆ ಬರೋದು. ಒಂದು ಸತಿ ನೀನು ಕ್ರಿಸ್ತನ ಅಂಗೀಕಾರ ಮಾಡ್ಕೊಂಡ್ಮೇಲೆ ನೀನು ನೀತಿವಂತನು. ಆ ನೀತಿವಂತಿಕೆಯಲ್ಲಿ ನಡೆಯುವಂಥ ಸಹಾಯ ಪವಿತ್ರಾತ್ಮನು ಮಾಡುವಂಥ ಕಾರ್ಯ. ನಿನ್ನನ್ನು ಪರಿಶುದ್ಧ ಮಾಡುವಂಥದ್ದು ಪರಿಶುದ್ಧಾತ್ಮನ ಕಾರ್ಯ. ನಿಮ್ಮ ಕ್ರಿಯೆಗಳಿಂದ ನೀವು ರಕ್ಷಣೆ ಹೊಂದಲು ಸಾಧ್ಯವಿಲ್ಲ. ದೇವರ ಕೃಪೆಯೇ ನಿಮ್ಮನ್ನು ನೀತಿವಂತರನ್ನಾಗಿ ಮಾಡಿದೆ. ನೀವು ನೀತಿವಂತರು ಆಲ್ರೆಡಿ. ಆ ನೀತಿವಂತಿಕೆಯಲ್ಲಿ ನಡೆಯುವಂಥ ಸಹಾಯ ಪವಿತ್ರಾತ್ಮನ ಕೊಡ್ತಾನೆ. ಪವಿತ್ರಾತ್ಮನ ಸ್ಪರ್ಶತೆಗೆ ನಿಮ್ಮ ಕಿವಿಗಳನ್ನು ತೆರೆಯುವಾಗ, ಪವಿತ್ರಾತ್ಮನ ಸ್ಪರ್ಶತೆಯ ಅನುಭವಕ್ಕೆ ನೀವು ಬರುವಾಗ, ಆತನನ್ನು ಅರಿಯುವಾಗ, ಪ್ರತಿಯೊಂದು ದಿನದ ನಡವಳಿಕೆಯಲ್ಲಿ ಪ್ರತಿಯೊಂದು ನಿಮಿಷವೂ ಆತನು ನಿಮ್ಮೊಳಗಿರುವುದನ್ನು ನೀವು ಅರಿಯುವಾಗ, ಆತನು ನಿಮ್ಮೊಳಗಿರುವುದನ್ನು ನೀವು ಅನುಭವಿಸುವಾಗ ರೂಪಾಂತರಗಳು ತಾನಾಗಿಯೇ ಸಂಭವಿಸ್ತದೆ. ಅದರ ಜೊತೆಗೆ ರಕ್ಷಿಸಲ್ಪಟ್ಟಂಥ ದೇವರ ಪ್ರೀತಿಯನ್ನು ಅನುಭವಿಸಿ ರೂಪಾಂತರಗೊಂಡಂಥ ಒಂದು ಸಮುದಾಯದಲ್ಲಿ ನಿಲ್ಲುವುದಾದರೆ, ಆ ರೀತಿಯಾದಂಥ ಸಹೋದರರು, ಆತ್ಮಿಕ ವ್ಯಕ್ತಿಗಳು ನಿಮಗೆ ಸಹಾಯ ಮಾಡುವುದಾದರೆ ನಿಮ್ಮ ರೂಪಾಂತರ ಬಹಳ ಸುಲಭ. ಪಾಪವನ್ನು ಬಿಡಬೇಕು ಅಂತ ಒಂದು ವಿಷಯ ಇದೆ, ಅಂದರೆ ಪಾಪ ಏನು ಎಂಬುದನ್ನು ಡಿಫೈನ್ ಮಾಡಬೇಕು. ನಾವು ಲಿಸ್ಟ್ ಮಾಡಿಕ್ಕಿದ್ದೀವಿ ಯಾವುದು ಪಾಪ ಇಲ್ಲ ಅಂತ. ಅವ್ರಿಗೊಂದು ಸತಿ ಟೀ ಕುಡಿಯೋದು ಪಾಪ ಇಲ್ಲ, ಅದು ಅಡಿಕ್ಷನ್ಸ್ ಅಲ್ಲ. ಆದರೆ ರಾತ್ರಿ ಎಣ್ಣೆ ಹೊಡಿದಿರ ಮಲಗೋಕ್ಕಾಗಲ್ಲ ಅಂತನಲ್ಲ, ಅದೇ ಅಡಿಕ್ಷನ್ಸ್, ಅದೇ ಪಾಪ ಅಂತ ಹೇಳ್ತೀವಿ. ಶಾಪಿಂಗ್ ಮಾಡ್ತಾ ಇರ್ತೀವಿ, ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಮಾತಾಡ್ತೀವಿ, ಅದೆಲ್ಲ ಪಾಪ ಅಂತ ಹೇಳಲ್ಲ. ಆದರೆ ಬೇರೆ ಯಾವುದೋ ಒಂದು ಚಟದಲ್ಲಿರೋರನ್ನ ನೋಡಿ ನಾವು ಪಾಪ ಅಂತೀವಿ. ಒಂದು ಅನೈತಿಕ ಸಂಬಂಧ ಇರಬಹುದು ಅಥವಾ ಬೇರೆ ಯಾವುದೋ ಒಂದು ವಿಷಯ ಇರ್ಬೋದು, ಅವರನ್ನು ನೋಡಿ ನಾವು ಮಾತಾಡ್ಕೊಳ್ತೇವೆ. ನಮಗೆ ಪಾಪ ಅನ್ನೋದು ಏನಂತ ಡಿಫೈನ್ ಆಗಬೇಕು. ಸುವಾರ್ತೆ ಎನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಳ್ಬೇಕು. ಸುವಾರ್ತೆ ಎನ್ನುವಂಥದ್ದು ಆಳವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ರೀತಿಯಾದಂಥ ವಿಷಯಗಳನ್ನು ನಾನು ಬರುವಂಥ ಸಂಚಿಕೆಗಳಲ್ಲಿ ದೇವರ ಕೃಪೆಯಿಂದ ಈ 40 ದಿವಸಗಳಲ್ಲಿ ನಾನು ಮಾಡಲು ಪ್ರಯತ್ನಿಸ್ತೇನೆ. ಕಲ್ವಾರಿಯಲ್ಲಿ ನಡೆದದ್ದೇನು, ಪಾಪ ಅಂದರೆ ಏನು, ಪಾಪದಿಂದ ಯಾವ ರೀತಿಯಾಗಿ
ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ದೇವರು ಕೊಟ್ಟಂಥ ನೀತಿವಂತಿಕೆಯಲ್ಲಿ ನಡೆಯುವುದೇ ಹಾಗೆ, ಪವಿತ್ರಾತ್ಮನ ಸ್ವರಕ್ಕೆ ಕಿವಿಗೊಟ್ಟು ಪವಿತ್ರಾತ್ಮನ ಅನುಭವದಲ್ಲಿ ನಡೆಯುವುದು ಹೇಗೆ, ಅನೇಕ ವಿಚಾರಗಳನ್ನ ನಾನು ಬರುವಂಥ ಸಂಚಿಕೆಯಲ್ಲಿ ಮಾತನಾಡ್ತೇನೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಂತೋಷವಾಗಿರ್ರಿ. ನೀವು ಕ್ರಿಸ್ತನ ನೀತಿವಂತರಾಗಿದ್ದೀರಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ